ಇನ್ನು ರಾಜ್ಯದ ಗದ್ದಲದ ವರದಿ ಈಗ ರಾಷ್ಟ್ರಪತಿಯ ಅಂಗಳ ತಲುಪಿದೆ. ರಾಷ್ಟ್ರಪತಿಗಳಿಗೆ ವರದಿ ಸಲ್ಲಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇನ್ನು ರಾಜ್ಯಪಾಲರ ರಹಸ್ಯ ವರದಿಯಲ್ಲಿ ಏನೆಲ್ಲ ಅಂಶಗಳಿದಾವೆ, ಅತ್ಯಂತ ಕೌತುಕ ಮತ್ತು ಕುತೂಹಲ. ಸದನದಲ್ಲಿ ನಡೆದ ಗದ್ದಲದ A to Z ಮಾಹಿತಿ ಈಗ ರಾಷ್ಟ್ರಪತಿ ಭವನದ ಕೈ ಸೇರಿದೆ. ರಾಷ್ಟ್ರಪತಿಗಳಿಗೆ ವರದಿ ಸಲ್ಲಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರ ರಹಸ್ಯ ವರದಿಯಲ್ಲಿ ಹಿಡನ್ ರಿಪೋರ್ಟ್ ಅಲ್ಲಿ ಏನೇನು ಅಂಶಗಳಿದಾವೆ, ಸದನದಲ್ಲಿ ನಡೆದ ಗದ್ದಲದ A to Z ವರದಿಯನ್ನ ಗವರ್ನರ್ ರಾಷ್ಟ್ರಪತಿಗೆ ಸಲ್ಲಿಸುತ್ತಾರೆ. ಕಾರಣ ರಾಜ್ಯಪಾಲರು ಬರುವುದು ರಾಷ್ಟ್ರಪತಿಯ ವ್ಯಾಪ್ತಿಯಲ್ಲಿ. ಸಾಮಾನ್ಯವಾಗಿ ಪ್ರತಿ ವಾರ ತಿಂಗಳಿಗೊಮ್ಮೆ ಲೋಕಭವನದಿಂದ ರಾಷ್ಟ್ರಪತಿಗೆ ವರದಿ ಹೋಗ್ತವೆ, ಅದು ಸಹಜವಾಗಿ. ರಾಜಕೀಯ ಸಾಮಾಜಿಕ ಅಭಿವೃದ್ಧಿ ಚಟುವಟಿಕೆಗಳ ರಾಜ್ಯದ ಆಗು ಹೋಗುಗಳ ಪ್ರಸಕ್ತ ವಿದ್ಯಮಾನ. ಅಲ್ಲದೆ ಪ್ರತ್ಯೇಕವಾಗಿ ಅಧಿವೇಶನವನ್ನು ಉದ್ದೇಶಿಸಿ ತಾವು ಭಾಷಣ ಮಾಡಿದ್ದಲ್ಲಿ ಮಾಡುವ ಮೊದಲು ಹಾಗೂ ನಂತರ ನಡೆದ ಎಲ್ಲ ಡೆವಲಪ್ಮೆಂಟ್ಗಳು ರಾಷ್ಟ್ರಪತಿಯ ಗಮನಕ್ಕೆ ಬರಬೇಕು. ವಿಪಕ್ಷಗಳ ಪ್ರತಿಭಟನೆ ಹಾಗೂ ಸರ್ಕಾರದ ನಡೆಯ ಬಗ್ಗೆ ಮಾಹಿತಿಗಳು ಹೋಗಬೇಕು. ರಾಜ್ಯದ ಪ್ರಸ್ತುತ ರಾಜಕೀಯ ಸ್ಥಿತಿ ಗತಿ ಬಗ್ಗೆ ಸಂಕ್ಷಿಪ್ತವಾದ ವರದಿಗಳನ್ನು ಸಲ್ಲಿಕೆ ಮಾಡಬೇಕು. ಘಟನೆಗಳ ಕುರಿತು ಸವಿವರವಾದ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಇದು ಇಂಡಿಯನ್ ಅಥವಾ ಭಾರತದ ಕಾನೂನು ರಾಷ್ಟ್ರಪತಿಯವರೆಗೆ ರವಾನಿಸಿದ್ದು ಸಂಚಲನಕ್ಕೆ ಕಾರಣವಾಗಿದೆ. ಒಂದು ಆಡಳಿತಾತ್ಮಕವಾಗಿ ಈ ತರಹದ ರೀತಿ ರಿವಾಜುಗಳು ಇರ್ತವೆ. ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ, ಇನ್ನು ರಾಜ್ಯದಲ್ಲಿ ಏನಾದರೂ ವಿಶೇಷವಾದಂತಹ ಅಧಿವೇಶನ ಆದಲ್ಲಿ, ಮೊನ್ನೆಯೂ ಕೂಡ ಸ್ಪೆಷಲ್ ಸೆಷನ್ನೇ ನಡೆದಿರೋದು, ವಿಶೇಷವಾದಂತಹ ಅಧಿವೇಶನ. ಆ ಸಂದರ್ಭದಲ್ಲಿ ಮೊನ್ನೆಯ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಆ ಗದ್ದಲ ನಿಮಗೆ ಗೊತ್ತೇ ಇದೆ. ಒಂದು ದಿನದ ಮುಂಚಿತವಾಗಿಯೇ ಆಸ್ ಪರ್ ಪ್ರೋಟೋಕಾಲ್ ಗವರ್ನರ್ ಬಳಿಗೆ ಮಾಡಬೇಕಿರುವ ಭಾಷಣದ ಪ್ರತಿಗಳು ಹೋಗಬೇಕು. ಅದನ್ನು ಗವರ್ನರ್ ಪರಿಶೀಲನೆ ಮಾಡಬೇಕು. ಆ ಪರಿಶೀಲನೆ ಮಾಡುವಾಗ ಇವೆಲ್ಲವೂ ಕೂಡ ಬರೋದು ಆರ್ಟಿಕಲ್ 176 ಅಡಿಯಲ್ಲಿ, ಸಂವಿಧಾನದ 176ರ ಅಡಿಯಲ್ಲಿ. ಭಾಷಣದ ಪ್ರತಿಯನ್ನು ಗವರ್ನರ್ಗೆ ತಲುಪಿಸಬೇಕು. ಗವರ್ನರ್ ಅದನ್ನು ಪರಿಶೀಲಿಸಿ ಅದಾದ ನಂತರ ಅದನ್ನು ಇರೇಜ್ ಮಾಡುವ ಅಧಿಕಾರ ಇದೆಯೋ ಇಲ್ವೋ ಅದು ಬೇರೆಯೇ ವಿಚಾರ. ಆದರೆ ಗವರ್ನರ್ ಆ ಸಂದರ್ಭದಲ್ಲಿ ಆ ಪ್ರತಿಯ 11 ಪ್ರಮುಖ ಅಂಶಗಳನ್ನು ತೆಗೆದು ಹಾಕೋದಕ್ಕೆ ಸರ್ಕಾರಕ್ಕೆ ತಾಕೀತು ಮಾಡುತ್ತೆ. ಸರ್ಕಾರ ಒಪ್ಕೊಳ್ಳೋದಿಲ್ಲ, ಕುತ್ತಿಗೆನ ಅಲ್ಲಾಡಿಸಿಲ್ಲ ಅವರು ಮಾಡ್ತೀವಿ ಅಂತ. ಅವರು ಆ ಮಾತನ್ನು ಆಲಿಸಿ ಹಾಗೆ ಹೋದ್ರು. ಅದಾದ ನಂತರ ಭಾಷಣದಲ್ಲಿ ಆ 11 ಪ್ರಮುಖ ಅಂಶಗಳನ್ನು ತೆಗೆದು ಹಾಕಿಲ್ಲ. ಆ ಸಂದರ್ಭದಲ್ಲಿ ಸರ್ಕಾರ ಗವರ್ನರ್ ಈ ಕಾರ್ಯಕ್ರಮಕ್ಕೆ ಬರಲಾರರು ಅನ್ನೋ ತೀರ್ಮಾನಕ್ಕೆ ಬಂದಿತ್ತು ಸರ್ಕಾರ. ಆದರೆ ಅವತ್ತು ಅಚ್ಚರಿಯಂತೆ ಗವರ್ನರ್ ಎಂಟ್ರಿ ಕೊಡ್ತಾರೆ. ಗವರ್ನರ್ ಎಂಟ್ರಿಯ ನಂತರ ಗವರ್ನರ್ನ ಭಾಷಣ ಆರಂಭ ಆಗುತ್ತೆ. ಆದರೆ ಅವೆಲ್ಲವೂ ಕೂಡ ಸರ್ಕಾರದ ಯೋಚನೆಗೆ ವಿರುದ್ಧವಾಗಿತ್ತು. ಅಂದರೆ ಗವರ್ನರ್ ಉದ್ದೇಶಿಸಿದ ಸಾಲುಗಳನ್ನು ಮಾತ್ರ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ. ಭಾಷಣದ ಪ್ರತಿಗಳಲ್ಲಿದ್ದ ಯಾವ ಅಂಶಗಳನ್ನು ಕೂಡ ಉಲ್ಲೇಖ ಮಾಡೋದಿಲ್ಲ. ತಕ್ಷಣಕ್ಕೆ ಕಾಂಗ್ರೆಸ್ಸಿನ ನಾಯಕರು ಘೇರಾವ್ ಹಾಕೋದಕ್ಕೆ ಶುರು ಮಾಡ್ತಾರೆ. ರಾಜ್ಯಪಾಲರು ಅಲ್ಲಿಂದ ಹೋಗದಂತೆ ತಡೆಯೋದಕ್ಕೆ ಪ್ರಯತ್ನಗಳಾಗುತ್ತೆ. ಮಾರ್ಷಲ್ಗಳು ಆ ಸಂದರ್ಭದಲ್ಲಿ ತೀವ್ರ ಸ್ವರೂಪ ಪಡೆದುಕೊಳ್ಳಬಹುದು ಅಂತೇಳಿ ಕಂಟ್ರೋಲ್ ಮಾಡೋದಕ್ಕೆ ಯತ್ನಗಳಾಗ್ತವೆ. ಒಟ್ಟಾರೆ ಸೆಷನ್ ಹೈಡ್ರಾಮದ ಗೂಡಾಗಿ ಬದಲಾಗುತ್ತೆ. ಈಗ ಆ ರಾಜ್ಯಪಾಲರು ಜೊತೆಗೆ ವರ್ಸಸ್ ಸರ್ಕಾರ ನಡುವೆ ನಡೆದ ಜಟಾಪಟಿಯ ವರದಿ ರಾಷ್ಟ್ರಪತಿಯ ಅಂಗಳಕ್ಕೆ ಹೋಗಿದೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಸದಸ್ಯರ ತಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ. ತಮಗೆ ಘೇರಾವ್ ಹಾಕುವ ಪ್ರಯತ್ನ, ಇದರಿಂದ ತಮ್ಮ ಮೇಲೆ ಉಂಟಾದ ಒತ್ತಡಗಳ ಬಗ್ಗೆ. ಈ ಹಿಂದೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಆಡಳಿತಾರೂಢ ಪಕ್ಷ ಮತ್ತು ಆ ರಾಜ್ಯದ ಗವರ್ನರ್ ನಡುವೆ ಜಟಾಪಟಿಗಳು ನಡೀತಾ ಇತ್ತು. ನಮ್ಮ ರಾಜ್ಯದಲ್ಲಿ ಇದು ಒಕ್ಕರಿಸಿಕೊಂಡಿರಲಿಲ್ಲ. ಆ ಭಾಗದಲ್ಲಿ ಕಾರಣ ರಾಜ್ಯ ಸರ್ಕಾರ ತೆಗೆದುಕೊಂಡ ಅನೇಕ ಮಸೂದೆಗಳನ್ನು ರಾಜ್ಯಪಾಲರು ಅಂಗೀಕರಿಸದ ಹಾಗೆ ಇಟ್ಕೋತಾ ಇದ್ರು. ಅದಾದ ನಂತರ ಕೋರ್ಟ್ ಅದಕ್ಕೊಂದು ಆರ್ಡರ್ ಕೊಡ್ತು, ಇಷ್ಟು ದಿವಸಗಳ ಒಳಗಾಗಿ ನೀವೆಲ್ಲ ಬಿಲ್ಗಳನ್ನು ಕೂಡ ಪಾಸ್ ಮಾಡಬೇಕು ಅಂತ ಹೇಳಿ. ಸೊ ಈ ಎರಡು ರಾಜ್ಯಗಳಲ್ಲಿದ್ದಂತಹ ಈ ತರಹದೊಂದು ಪದ್ಧತಿ ಈಗ ರಾಜ್ಯಕ್ಕೂ ಒಕ್ಕರಿಸ್ಕೊಂಡಿದೆ. ಗವರ್ನರ್ ವರ್ಸಸ್ ಗವರ್ನಮೆಂಟ್. ಒಟ್ಟಾರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ರಿಪೋರ್ಟ್ ಈಗ ರಾಷ್ಟ್ರಪತಿ ಇಂಡಿಯನ್ ಪ್ರೆಸಿಡೆಂಟ್ ಬಳಿ ತಲುಪಿದೆ. ಮುಂದೇನಾಗುತ್ತೆ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.